ಯಾರಿಗೆ ಅಧಿಕಾರವನ್ನ ಕೊಟ್ಟಿದ್ದಾರೋ ಅವರಿಗೆ ವಿರುದ್ಧವಾಗಿ ಅಲ್ಲೆಲೂಯಾ ನಾವು ಯಾವುದೇ ಕಾರಣಕ್ಕೂ ಮಾತನಾಡಲಿಕ್ಕೆ ಹೋಗಬಾರ್ದು. ಆ ರೀತಿಗೆ ಮಾತನಾಡುವಾಗ ಏನಾಗುತ್ತಂದ್ರೆ ನಮ್ಮ ಆತ್ಮಿಕ ಜೀವಿತಕ್ಕೆ ಖಂಡಿತವಾಗಿ ಒಂದು ದೊಡ್ಡ ನಷ್ಟವಾಗಿ ಸಂಭವಿಸುತ್ತೆ. ಇದು ಮೋಶೆ ಆರೋನರಿಗೆ ವಿರುದ್ಧವಾಗಿ ಮಾತನಾಡ್ತಕ್ಕ ಏನು ಕೋರಹ, ಅಬಿರಾಮ್, ದಾತಾನ್ ಎಂಬತಕ್ಕಂಥ ವ್ಯಕ್ತಿಗಳಿದ್ದಾರೋ ಅವರ ಜೀವಿತಕ್ಕೆ ಅವರು ನಷ್ಟವನ್ನ ತೆಗೆದುಕೊಂಡು ಬಂದಿಟ್ಕೊಂಡ್ರು, ಅವರ ನಷ್ಟವನ್ನ ಉಂಟು ಮಾಡಿಕೊಂಡ್ರು ಇದ್ದಾರೆ. ಸ್ವಂತವಾಗಿ ತಮ್ಮ ಜೀವಿತಕ್ಕೆ ತಾವೇ ಆಪತ್ತನ್ನ ಬರ ಮಾಡಿಕೊಂಡ್ರು, ಅವರ ಜೀವಿತಕ್ಕೆ ಅವರೇ ಮರಣವನ್ನ ಬರ ಮಾಡಿಕೊಂಡ್ರು ಇದ್ದಾಗೆ ಆ ವಾಕ್ಯದಲ್ಲಿ ನಾವು ಕಲಿಬಹುದು. ಅಲ್ಲೇನೂ ಮೋಶೆಗೆ ವಿರುದ್ಧವಾಗಿ ಮಾತಾಡುತ್ತ ಈ ಕೋರಹ ಯಾರು ಎಂಬುದಾಗಿ ಕೋರಹನ ಚರಿತ್ರೆನ ಸ್ವಲ್ಪ ನಾವು ಆಲೋಚನೆ ಮಾಡಿ ನೋಡುವಾಗ ಅದೇ ಅರಣ್ಯ ಕಾಂಡ 16ನೇ ಅಧ್ಯಾಯದ ಸ್ತೋತ್ರ 1-2 ವಾಕ್ಯಗಳು. ಈ ಕೋರಹ ಯಾರು ಎಂಬುದಾಗಿ ಆ ವಾಕ್ಯ 16 ಅಧ್ಯಾಯ 1-2 ವಚನ 16 ಸಂಖ್ಯಾಕಾಂಡ 16ನೇದಿಂದ 1-2 ವಾಕ್ಯ 16ನೇದಿಂದ 1-2 ಮರಿಮಗನು ಕೆಹಾತನ ಮೊಮ್ಮಗನು ಇಜ್ಜರನ ಮಗನು ಆದ ಕೊರಹನು ಅವನಲ್ಲದೆ ರೋಬೆನ್ ಕುಲದವರಲ್ಲಿ ಎಲಿಯಾಬನ ಮಕ್ಕಳಾದ ದಾತನು, ಅಭಿರಾಮರು, ಪೆಲೆತನ ಮಗನಾದ ಒಬೇನನು ಮತ್ತು ಸಮೂಹದವರಲ್ಲಿ ಮುಖ್ಯಸ್ಥರಾಗಿಯೂ ಆಲೋಚನಾಕರ್ತರಾಗಿಯೂ ಹೆಸರುಗೊಂಡವರಾಗಿಯೂ ಇದ್ದು 250 ಮಂದಿ ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ತಿರುಗಿಬಿದ್ದರು. ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನರ ಬಳಿಗೆ ಬಂದು ಅವರಿಗೆ, ನಿಮ್ಮಿಂದ ಸಾಕಾಯಿತು. ಈ ಸಮೂಹದವರಲ್ಲಿ ಪ್ರತಿಯೊಬ್ಬನು ದೇವರಿಗೆ ಪ್ರತಿಷ್ಠಿತನೇ, ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ? ಹೀಗೆಲಾಗಿ ಯೆಹೋವನ ಸಮೂಹದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು ಎಂದು ಹೇಳಿದರು. ಹಲ್ಲೆಲೂಯಾ. ಈ ಕೋರಹನು ಯಾರು ಅಂತ ಸತ್ಯವೇದನ ಕೇಳುವಾಗ ಸತ್ಯವೇದ ಕರೆಕ್ಟಾಗಿ ಓದಿ ನೋಡಿದ್ರೆ ಕೋರಹ ಯಾರು ಅಂತ ಬರೀತಂದ್ರೆ ಮೋಶೆಗೆ ಹಲ್ಲೆಲೂಯಾ ಅಪ್ಪ ಇದಾರಲ್ಲ, ಮೋಶೆಯವರ ಅಪ್ಪ, ಅವರ ಅಪ್ಪನ ತಮ್ಮನ ಮಗ ಅಂತ. ಹಲ್ಲೆಲೂಯಾ. ಚರಿತ್ರೆನ ಕೇಳುವಾಗ ಹಂಗೆ ಹೇಳುತ್ತೆ, ಮೋಶೆಯವರ ಅಪ್ಪ ಇದಲ್ಲ, ಅವರ ಅಪ್ಪನ ಸ್ವಂತ ತಮ್ಮನ ಮಗ ಯಾರಾಗಿದ್ದಾರೆ ಅಂತಂದ್ರೆ ಕೋರಹನಾಗಿದ್ದಾರೆ. ಹಲ್ಲೆಲೂಯಾ. ಒಬ್ಬರು ಭಕ್ತರು ಈ ರೀತಿಯಾಗಿ ಹೇಳ್ತಾ ಇದ್ರು, ಏನು ಅಂತಂದ್ರೆ, ದೇವರೇ ಶತ್ರುಗಳಿಂದ ಹಲ್ಲೆಲೂಯಾ ಶತ್ರುಗಳು ಬರೋದನ್ನ ನಾನು ನೋಡ್ಕೊಳ್ತೀನಿ, ಶತ್ರುಗಳಿಂದ ವಿಜಯವನ್ನು ಹೊಂದಲಿಕ್ಕೆ ನಮ್ಗೆ ಗೊತ್ತು, ಆದ್ರೆ ಆಪ್ತರಿಂದ ನನ್ನನ್ನು ಕಾಪಾಡಿ. ಹಲ್ಲೆಲೂಯಾ. ಮೋಶೆಗೆ ವಿರುದ್ಧವಾಗಿ ಮಾತಾಡಿದ್ದು ಬೇರೆ ಯಾರು ಅಲ್ಲ, ಸ್ವಂತ ಹಲ್ಲೆಲೂಯಾ ಅವರ ಅಪ್ಪನ ತಮ್ಮನ ಮಗ ಆಗಿದ್ದಾರೆ ಅಂತ ನೀವು ಅರಣ್ಯಕಾಂಡ ಪೂರ್ತಿ ಓದಿ ನೋಡಿ. ಮೋಶೆ ಬರೆದಿರತಕ್ಕಂಥ ಹಲ್ಲೆಲೂಯಾ ಆ 5 ಪುಸ್ತಕಗಳನ್ನ 5 ಕಾಂಡವನ್ನು ಓದಿ ನೋಡುವಾಗ ಕೋರಹನ ಚರಿತ್ರೆಯಲ್ಲಿ ಬರುತ್ತೆ. ಕೋರಹ ಸ್ವಂತ ಯಾರಾಗಿರ್ತಂದ್ರೆ ಮೋಶೆಯ ಅಪ್ಪನ ತಮ್ಮನ ಮಗ ಆಗಿದ್ದಾರೆ. ಹಲ್ಲೆಲೂಯಾ. ಸ್ವಂತದವರೇ ಬಂದು ಏನ್ ಮಾಡ್ತಿರ್ತಂದ್ರೆ ಮೋಶೆಯ ಸೇವೆಗೆ ವಿರುದ್ಧವಾಗಿ ಮಾತನಾಡುವಾಗ ಹಲ್ಲೆಲೂಯಾ ಕರೆದಿರತಕ್ಕಂಥ ದೇವರು ಏನ್ ಮಾಡಿದಂತಂದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಲ್ಲ, ಯಾರು ದೇವರ ಅಧಿಕಾರಕ್ಕೆ ವಿರುದ್ಧವಾಗಿ ಮಾತನಾಡಿದ್ರು ಹಲ್ಲೆಲೂಯಾ ಆ ವ್ಯಕ್ತಿಯ ಜೀವಿತಕ್ಕೆ ಅವರು ನಾಶನವನ್ನ ತಂದ್ಕೊಂಡ್ರು ಎಂಬುದಾಗಿ ಸತ್ಯವೇದ ಬೇಕಿದೆ. ಹಲ್ಲೆಲೂಯಾ. ಅದೇ ಒಂದು ಸ್ತೋತ್ರ ಅರಣ್ಯಕಾಂಡ 26ನೇ ಅಧ್ಯಾಯದ 10ನೇ ವಾಕ್ಯವನ್ನು ಸರಿ ಓದಿ. ಅರಣ್ಯಕಾಂಡ 26 26 ವರ್ಷ. ಬಿಟ್ಟಿದ್ದಷ್ಟೇ ಮತ್ತು ಬೆಂಕಿಯು ಆ ಗುಂಪಿನವರಲ್ಲಿ ಬೇರೆ 250 ಮಂದಿಯನ್ನು ದಹಿಸಿ ಇಸ್ರಾಯೇಲರಿಗೆ ಎಚ್ಚರ ಉಂಟಾಗುವಂತೆ ಮಾಡಿತಲ್ಲ. ಆ ಗುಂಪಿನವರೆಲ್ಲರೂ ಸತ್ತರು, ಕೋರಹನ ಮಕ್ಕಳು ಆ ಕಾಲದಲ್ಲಿ ಸಾಯಲಿಲ್ಲ. ಕೋರಹನಂತೆ ಹಲ್ಲೆಲೂಯಾ ನಾವು ಕೋರಹನು ಯಾಕೆ ಸತ್ರು, ಮೋಶೆಗೆ ಸ್ವಂತದವರಾಗಿದ್ರು ಕೂಡ ಯಾಕೆ ಸತ್ರು ಅಂತ ಆಲೋಚನೆ ಮಾಡುವಾಗ ಸತ್ಯವೇದ ಹೇಳುತ್ತೆ ಕೋರಹನು ಏನ್ ಮಾಡ್ಬೇಕಂದ್ರೆ ಅವರು ಎದುರು ಮಾತನಾಡುವಂತವರಾಗಿದ್ರು ಎಂಬುದಾಗಿ. ಹಲ್ಲೆಲೂಯಾ. ದೇವರ ಅಧಿಕಾರಕ್ಕೆ ವಿರುದ್ಧವಾಗಿ ಅವರು ಮಾತನಾಡ್ತಿದ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಹಲ್ಲೆಲೂಯಾ ಸೇವೆಗೆ ವಿರುದ್ಧವಾಗಿ ಅವರು ಮಾತನಾಡಲಿಕ್ಕೆ, ದೇವರು ಕೊಟ್ಟಿರ್ತಕ್ಕಂಥ ಅಧಿಕಾರಕ್ಕೆ ವಿರುದ್ಧವಾಗಿ ಅವರು ಮಾತನಾಡಲಿಕ್ಕೆ ಅವರ ಜೀವಿತದಲ್ಲಿ ಸ್ವಂತ ನಾಶವನ್ನು ತೆಗೆದುಕೊಂಡು ಬಂದಿರುತ್ತಾರೆ. ಇದೇ ಕೋರಹನ ಕುರಿತಾಗಿ ಯೂದನ ಪತ್ರಿಕೆ ಹಲ್ಲೆಲೂಯಾ ಆ 1ನೇ ಅಧ್ಯಾಯದ 11ನೇ ವಾಕ್ಯದಲ್ಲೂ ಕೂಡ ಈ ವಾಕ್ಯದಲ್ಲಿ ಬರೀತಾರೆ, ಕೋರಹನಂತೆ ಎದುರು ಮಾತನಾಡುವವರು ಸ್ವಂತ ಜೀವಿತಕ್ಕೆ ಅವರು ನಷ್ಟವನ್ನ ತೆಗೆದುಕೊಂಡು ಬರ್ತಾರೆ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಹಲ್ಲೆಲೂಯಾ ಅದು ಕುಟುಂಬದಲ್ಲಾಗಿರಲಿ, ಸೇವೆಯಲ್ಲಾಗಿರಲಿ, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ರು ಕೂಡ ಹಲ್ಲೆಲೂಯಾ ನಮ್ಮೆಲ್ಲರಿಗೂ ಒಂದು ಲಿಮಿಟೇಷನ್ ಇದೆ. ಆ
ಅದನ್ನ ಮೀರಿ ನಾವು ಯಾರಿಗಾದ್ರೂ ಎದುರು ಮಾತನಾಡುವಾಗ ಅದು ನಮ್ಮ ಆತ್ಮಿಕ ಜೀವಿತಕ್ಕೆ ಅದು ಒಳ್ಳೆಯದಲ್ಲ ಎಂಬುದಾಗಿ ಈ ಮುಂಚಾನೆ ದೇವರು ನಮ್ಮ ಜೀವಿತಕ್ಕೆ ಅದನ್ನು ಆಲೋಚನೆಯನ್ನು ಬರ್ತಾಗಿದ್ದಾರೆ. ಅಲ್ಲಿಯ ಬಾದಾಮಿ ಗಿಡ ಅಷ್ಟು ಸುಲಭವಾಗಿ ಅದು ಬೆಳೆದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಂದೇ ರಾತ್ರಿ ಬಾದಾಮಿ ಗಿಡ ಬೆಳೆದು ಬಂದು ಅದು ಹಣ್ಣು ಬಿಡುವಾಗ ದೇವರು ಸಹಾಯ ಮಾಡಿದೆವು. ಈ ಮುಂಚಾಣದಲ್ಲಿ ದೇವರು ನಮ್ಗೆ ಹೇಳ್ತಿರ್ತಕ್ಕಂಥ ವಿಷಯ ಏನಂತಂದ್ರೆ ಆತನು ನಮ್ಮ ಜೀವಿತಕ್ಕೆ ಶುಭದ ಸೂಚನೆಯನ್ನ ತೋರಿಸ್ತಾರೆ ಎಂಬುದಾಗಿ. ಅದನ್ನು ನಂಬುವಾಗ ಖಂಡಿತವಾಗಿಯೂ ನೀವು ನಿರೀಕ್ಷಿಸಿರತಕ್ಕಂಥ ಕಾರ್ಯವನ್ನ ಈ ತಿಂಗಳಲ್ಲಿ ದೇವರು ಮಾಡತಕ್ಕಂಥ ದೇವರಾಗಿದ್ದಾರೆ. ಅದಕ್ಕೆ ಕರ್ತನಲ್ಲಿ ನೀವು ಬಲಗೊಂಡಿರ್ಬೇಕು, ಕರ್ತನಲ್ಲಿ ನೀವು ಎಚ್ಚರಿಕೆ ಆಗಿರ್ಬೇಕು. ಶತ್ರುವಾಗಿರ್ತಕ್ಕಂಥದ್ದು ದಿನವನ್ನ ತಿಂಗಳನ್ನ ಅದನ್ನು ವರ್ಷವನ್ನ ಇಟ್ಟು ಏನ್ ಮಾಡ್ತಿದ್ದಾನೆ ಅದನ್ನು ನಾಶವನ್ನ ಪ್ಲಾನ್ ಮಾಡುವಾಗ ಖಂಡಿತವಾಗಿ ನೀವು ಕರ್ತನಲ್ಲೇ ಬಲಗೊಂಡಿರುವಾಗ, ಕರ್ತನಲ್ಲೇ ದೃಢವಾಗಿರುವಾಗ ಆ ನಾಶಗಳು ಸಂಭವಿಸಿದಾಗೆ ದೇವರು ಸಹಾಯ ಮಾಡ್ತಾರೆ. ನ್ಯಾಯಸ್ಥಾಪಕರು ಬರೆದ ಪುಸ್ತಕ 6ನೇ ಅಧ್ಯಾಯದ 16-17ನೇ ವಾಕ್ಯ. ನ್ಯಾಯಾಧಿಪತಿಗಳು 6ನೇ ಅಧ್ಯಾಯ 16-17 ವಚನ. ನ್ಯಾಯಾಧಿಪತಿ ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರೆಲ್ಲರನ್ನು ಒಬ್ಬ ಮನುಷ್ಯನನ್ನು ಎಂಬಂತೆ ಸಂಹರಿಸಿ ಬಿಡುವಿ ಅಂದನು. ಅವನು ಆತನಿಗೆ, ಸ್ವಾಮಿ ದಯವಿರಲಿ, ನನ್ನೊಂದಿಗೆ ಮಾತಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದೀರೆಂಬುದಕ್ಕೆ ನನಗೊಂದು ಗುರುತನ್ನು ಅನುಗ್ರಹಿಸಬೇಕು. ನಾನು ಹೋಗಿ ತಮಗೆ ಕಾಣಿಕೆಯನ್ನು ತೆಗೆದುಕೊಂಡು ಬರುವವರೆಗೆ ತಾವು ಈ ಸ್ಥಳವನ್ನು ಬಿಡಬಾರದು ಎಂದು ವಿನ್ನವಿಸಲು ಆತನು, ನೀನು ತಿರುಗಿ ಬರುವವರೆಗೆ ನಾನು ಇಲ್ಲೇ ಇರುವೆನು ಅಂದನು. ಅಲ್ಲಿ ಗಿದ್ಯೋನ್ ಎಂಬತಕ್ಕಂಥ ಒಂದು ಮನುಷ್ಯರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವರು ದೇವರನ್ನ ಕೇಳ್ತಿದ್ದಾರೆ, ಸ್ವಾಮಿ ದೇವರು ನಮ್ಮ ಸಂಗಡ ಇರೋದಾಗಿದ್ರೆ ನಮ್ಮ ಜೀವಿತದಲ್ಲಿ ಯಾಕೆ ಕಷ್ಟಗಳು, ಸಮಸ್ಯೆಗಳು, ನಷ್ಟಗಳು ಬರ್ತಾ ಇತ್ತು ಎಂದಾಗಿ ಅವರು ಪ್ರಶ್ನೆ ಕೇಳುವಾಗ ದೇವರು ನಮ್ಮ ಜೀವಿತದಲ್ಲಿ ಇದ್ದಾರೆ ಎಂದಾಗಿ ಸೂಚನೆ ಏನು ಅಂತ ಕೇಳುವಾಗ ದೇವದೂತನು ಅವರ ಸಂಗಡ ಮಾತನಾಡ್ತಿದ್ದಾರೆ. ಅದರ ಅರ್ಥ ಏನಂದ್ರೆ ಈ ಮುಂಚಾಣದಲ್ಲಿ ದೇವರು ನಮ್ಗೆ ಏನನ್ನ ಹೇಳಿಕೆ ಬರ್ತದೆ ಅಂದ್ರೆ ಅವ್ರು ಏನನ್ನ ಪ್ರಶ್ನೆ ಕೇಳ್ತಿದ್ರೆ ನಾವು ಹೋಗಿ ಬೀಜವನ್ನ ಬಿತ್ತುತ್ತೇವೆ, ಅಲ್ವಯ್ಯ, ನಾವು ಹೋಗಿ ಕಷ್ಟಪಟ್ಟು ಸಂಪಾದನೆಯನ್ನ ಮಾಡ್ತೇವೆ. ಆದ್ರೆ ಅಲ್ಲಿ ಏನಾಗುತ್ತಂದ್ರೆ ನಾವು ಬೀಜವನ್ನ ಬಿತ್ತಿ ನಾವು ಬೆಳೆನ ನಾವೇನ್ ಮಾಡ್ತೀವಿ, ಬೆಳೆಸ್ತೀವಿ. ಆದ್ರೆ ಮಿದ್ಯಾನ್ಯರು ಬಂದು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕೊಯ್ದುಕೊಂಡು ಹೋಗ್ತಾರೆ ಎಂದಾಗಿ ಅವರು ಬೇಸರದಿಂದ ಅಲ್ಲಿ ದೇವರ ಹತ್ರ ಹೇಳುವಾಗ ಅಂದ್ರೆ ಎಲ್ಲರ ಇಸ್ರೇಲರ ಎಲ್ಲಾ ಭೂಮಿಯಲ್ಲಿ ಇರತಕ್ಕಂತ ಬೆಳೆಯನ್ನ ಮಿದ್ಯಾನ್ಯರು ಬಂದು ಕುಯ್ಕೊಂಡು ಹೋಗ್ತಾರೆ. ಆದ್ರೆ ಈ ಗಿದ್ಯೋನ್ ಎಂಬತಕ್ಕಂಥ ವ್ಯಕ್ತಿಗಳಲ್ಲ, ಇವರು ನನ್ನ ಬೆಳೆನ ನಾನು ಏನ್ ಮಾಡೋದಿಲ್ಲ ಅಂತಂದ್ರೆ ಶತ್ರುವಾಗಿರ್ತಕ್ಕಂಥ ಮಿದ್ಯಾನ್ಯರಿಗೆ ನಾನು ಬಿಟ್ಟು ಕೊಡೋದಿಲ್ಲ, ಅದನ್ನು ಒಪ್ಪಿಸಿ ಕೊಡೋದಿಲ್ಲ ಎಂದಾಗಿ ಅವನ ಬೆಳೆನ ಅವನು ತೆಗೆದುಕೊಂಡು ಬಂದು ಏನ್ ಮಾಡ್ತಾನೆ ಅಂದ್ರೆ ದ್ರಾಕ್ಷಿಯ ಕಣದಲ್ಲಿ ಅವನು ಗೋಧಿನ ಬರಿತದನೆ ಎಂದಾಗಿ ವಾಕ್ಯ ಹೇಳುತ್ತೆ. ಶತ್ರುವಿನೊಟ್ಟಿಗೆ ಹಾಗೆ ಪ್ರಾರ್ಥನೆ ಮಾಡಬೇಕು. ಅಲ್ಲಿಯ ಯಾರ ಕುಟುಂಬದಲ್ಲಿ ಅಥವಾ ಯಾರ ಮನೆತನದಲ್ಲಿ ಶತ್ರು ಏನನ್ನ ನಷ್ಟಪಡಿಸಿದ್ರು ಕೂಡ ಪರವಾಗಿಲ್ಲ, ಯಾರ ಜೀವಿತಕ್ಕೆ ಅವನು ಏನು ಅಲ್ಲಿಯ ನಷ್ಟವನ್ನು ಉಂಟು ಮಾಡಿದ್ರು, ಯಾರ ಕುಟುಂಬಕ್ಕೆ ಅವನು ಏನು ಅಪಾಲಿಸಿಕೊಂಡು ಹೋದ್ರು ಪರವಾಗಿಲ್ಲ, ಆದ್ರೆ ನನ್ನದನ್ನ ನಾನು ಬಿಟ್ಟು ಕೊಡಲ್ಲ. ಗಿದ್ಯೋನ ಮನಸ್ಥಿತಿ ಹಾಗೆ ಇತ್ತು. ನನ್ನ ಇಡೀ ಕುಟುಂಬದವರಾಗಿರ್ಬೋದು ಅಥವಾ ನನ್ನ ಜೊತೆ ಇರ್ತಕ್ಕಂಥ ಒಂದು ಇಸ್ರೇಲ್ ಜನಾಂಗದವರಾಗಿರ್ಬೇಕು, ಯಾರಿಗೆ ನಷ್ಟ ಸಂಭವಿಸಿದ್ರು ಪರವಾಗಿಲ್ಲ, ಆದ್ರೆ ನನಗಿರತಕ್ಕಂಥ ಬೆಳೆನ ನಾನು ಕಷ್ಟಪಟ್ಟು ಏನನ್ನ ಬಿತ್ತಿದನೋ, ನಾನು ಕಷ್ಟಪಟ್ಟು ಏನನ್ನ ಒಂದು ಸಂಪಾದನೆ ಮಾಡಿ ಇಟ್ಟಿದನೋ ಅದು ನಾನು ನನ್ನ ಕುಟುಂಬ ಊಟ ಮಾಡ್ತೀವಿ. ಇವತ್ತು ನಾನು ಮಿದ್ಯಾನ್ಯರಿಗೆ ಅದನ್ನ ಬಿಟ್ಟು ಕೊಡೋದಿಲ್ಲ ಎಂಬುದಾಗಿ ದೇವರು ಈ ಮುಂಚಾನೆ ಹೇಳಿದ್ದಾರೆ. ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ನನ್ನ ಕುಟುಂಬದಲ್ಲಿ ಒಂದನ್ನು ಕೂಡ ನನ್ನ ಶತ್ರುವಿಗೆ ಬಿಟ್ಟು ಕೊಡೋದಿಲ್ಲ, ನನ್ನ ಕುಟುಂಬದಲ್ಲಿ ಶತ್ರು ನಾಶ ಮಾಡ್ಲಿಕ್ಕೆ ಅವ್ರು ಬರೋದಂದ್ರೆ ಅವರಿಗೆ ಯಾವುದನ್ನ ಕೂಡ ನಾವ್ ಏನ್ ಮಾಡೋದಿಲ್ಲ ಅಂತಂದ್ರೆ ಅವನ ಕೈಗೆ ಬಿಟ್ಟು ಕೊಡಲ್ಲ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಗಿದ್ಯೋನನಿಗೆ ಸಹಾಯ ಮಾಡಿದ ದೇವರು ಗಿದ್ಯೋನನ ಸಂಗಡ ಇದ್ದೇನೆ ಎಂಬುದಾಗಿ ಸೂಚನೆ ತೋರಿಸಿದ ಹಾಗೆ ನಿಮ್ಮ ಜೀವಿತಕ್ಕೆ ದೇವರು ಸೂಚನೆ ಅದನ್ನೇ ಪ್ರಶ್ನೆ ಕೇಳ್ತಿದ್ದಾರೆ. ಏನಂತಂದ್ರೆ ದೇವರೇ ನೀವು ನಮ್ಮ ಸಂಗಡ ಇದ್ದೀರಾ ಎಂಬುದಾಗಿ ನಾವು ಹೇಗೆ ತಿಳ್ಕೊಳ್ಳೋದು? ಯಾಕಂದ್ರೆ ಶತ್ರುಗಳು ಬಂದು ಇಸ್ರಾಯೇಲರು ಬಿತ್ತನ ಮಿದ್ಯಾನ್ಯರು ಕುಯ್ದುಕೊಂಡು ಹೋಗ್ತಾರೆ. ಇಸ್ರಾಯೇಲರು ಬಿತ್ತನ ಶತ್ರುವಾಗಿರ್ತಕ್ಕಂಥ ಮಿದ್ಯಾನ್ಯರು ಬಂದು ಕುಯ್ದುಕೊಂಡು ಹೋಗ್ತಿದ್ದಾರೆ. ದೇವರು ನಮ್ಮ ಸಂಗಡ ಎಲ್ಲಿದ್ದಾರೆ ಅಂತ ಅವರು ಪ್ರಶ್ನೆ ಕೇಳುವಾಗ ದೇವರು ಏನನ್ನ ಅವ್ರಿಗೆ ಆಲೋಚನೆ ಹೇಳಿಕೊಡ್ತಾರೆ ಅಂತಂದ್ರೆ ಇವತ್ತು ರಾತ್ರಿಯಾಗಿ ಬೆಳಕರಿಯುವಾಗ ನಿಮಗೆ ಸೂಚನೆಗಳು ಬರ್ತದೆ ಎಂಬುದಾಗಿ. ಅದರ ಅರ್ಥ ಅಂತಂದ್ರೆ ದೇವರು ನಿಮ್ಮ ಜೀವಿತಕ್ಕೆ ಮಿದ್ಯಾನ್ಯರು ನಿಮ್ಮನ್ನ ಪೀಡಿಸಲಿ ಎಂಬುದಾಗಿ, ಮಿದ್ಯಾನ್ಯರು ನಿಮ್ಮನ್ನ ಹಿಂಸಿಸಲಿ ಎಂಬುದಾಗಿ, ಮಿದ್ಯಾನ್ಯರಿಗೆ ನಿಮ್ಮ ಮೇಲೆ ಕೊಟ್ಟಿರತಕ್ಕಂಥ ಸಮಯವನ್ನ ಆತನು ತೆಗೆದು ಹಾಕ್ತಿದ್ದಾರೆ. ನಾನು ಇನ್ನೊಂದ್ಸಾರಿ ಹೇಳ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ತೀನಿ. ಅಲ್ಲೆಲೂಯಾ. ದೇವರು ನಿಮ್ಮನ್ನ ಶತ್ರುವಿನ ಕೈಗೆ ಒಪ್ಪಿಸಿದ್ದಾರೆ. ಅವರು ನಿಮ್ಮನ್ನ ಪೀಡಿಸಬೇಕೆಂಬುದಾಗಿ, ಅವರು ನಿಮ್ಮ ಜೀವಿತಕ್ಕೆ ನಷ್ಟವನ್ನು ತರಬೇಕೆಂಬುದಾಗಿ ದೇವರು ನಿಮ್ಮನ್ನ ಶತ್ರುವಿನ ಕೈಗೆ ಒಪ್ಪಿಸಿದ್ದಾರೆ. ಆದ್ರೆ ಆ ಒಪ್ಪಿಸಿರತಕ್ಕಂಥ ಸಮಯ ಮಿದ್ಯಾನ್ಯರಿಗೆ ನಿಮ್ಮ ಮೇಲೆ ಕೊಟ್ಟಿರತಕ್ಕಂಥ ಆ ಸಮಯ ಮುಗಿದಿದೆ ಎಂಬುದಾಗಿ ಈ ಮುಂಚಾನೆ ಆಲೋಚನೆ. ಶತ್ರುವಿನ ಜೀವಿತವನ್ನ ಹಾಳು ಮಾಡಿದ್ದು ಸಾಕು, ನಾನು
ಅವನಿಗೆ ನಿನ್ನ ಮೇಲೆ ಕೊಟ್ಟಿರತಕ್ಕಂಥ ಪರ್ಮಿಷನ್ ಸಮಯ ಮುಗಿದಿದೆ, ರಾತ್ರಿ ಕಳೆದು ಬೆಳಗ್ಗೆ ಆಗುವಾಗ ಶುಭದ ಸೂಚನೆಗಳನ್ನ ಜೀವನ ಜೀವಿತದಲ್ಲಿ ತಂದ ಹಾಗೆ ಈ ಮುಂಚಾನೆಗಳಲ್ಲಿ ದೇವರು ನಮ್ಮ ಸಂಗಡ ಇದ್ದಾರೆ. ನಿತ್ಯಾನರಿಗೆ ಕೊಟ್ಟಿರತಕ್ಕಂಥ ಸಮಯ ಮುಗಿದಿದೆ, ನಿನ್ನ ಮೇಲೆ ಶತ್ರುವಿಗೆ ಕೊಟ್ಟಿರತಕ್ಕಂಥ ಸಮಯ ಮುಗಿದಿದೆ. ಶತ್ರುವಿನ ಜೀವಿತವನ್ನ ನಾಶ ಮಾಡಿದ್ದು ಹಾಳು ಮಾಡಿದ್ದಕ್ಕೆ ಆ ಸಮಯಕ್ಕೆ ನಾನು ಏನ್ ಮಾಡ್ತಿದ್ರೆ ಸಂಪೂರ್ಣವಾಗಿ ಪುನಃಸ್ಥಾಪನೆ ಇಡ್ಲಿಕ್ಕೆ ಹೋಗ್ತಿದ್ರೆ ನಿನ್ನ ಜೀವಿತದಲ್ಲಿ ಇನ್ನು ಮುಂದೆ ನಾಶ ಅಲ್ಲ, ನಿನ್ನ ಜೀವಿತದಲ್ಲಿ ಇನ್ನು ಮುಂದೆ ಏನಾಗ್ತಕ್ಕಂದ್ರೆ ಶುಭದ ಸೂಚನೆಗಳು ಬರುತ್ತೆ ಅಂತ. ಹಲ್ಲೆಲೂಯಾ. ಆದಿ ಕಾಲದಲ್ಲಿ ಒಬ್ಬ ಮಗ ಹೋಗಿ ತಂದೆ ಹತ್ರ ಕೇಳ್ತಾರೆ, ಏನಂತಂದ್ರೆ ಅಪ್ಪ ಏನಂತಂದ್ರೆ ನಾನು ಕಾಡಿಗೆ ಹೋಗಿ ಬೇಟೆ ಆಡ್ಕೊಂಡು ಮಾಂಸವನ್ನು ತೆಗೆದುಕೊಂಡು ಬಂದಿದ್ದೇನೆ, ಆದ್ರೆ ನನಗಿಂತ ಮುಂಚಿತವಾಗಿ ನನ್ನ ತಮ್ಮ ಬಂದು ಏನ್ ಮಾಡಿದಾನೆ, ನನಗೆ ಆಗಬೇಕಾದ ಆಶೀರ್ವಾದನ ಕದ್ದುಕೊಂಡು ಹೋಗ್ತೇನೆ. ಅಪ್ಪ ನಿನ್ನ ಹತ್ರ ಅದೊಂದೇ ಆಶೀರ್ವಾದ ಇತ್ತ, ನನಗೂ ಕೂಡ ಆಶೀರ್ವಾದ ಮಾಡು, ನನ್ನನ್ನ ಕೂಡ ನೀನ್ ಮಾಡು, ಬ್ಲೆಸ್ ಮಾಡು ಅಂತ ಅವ್ರು ಕಣ್ಣೀರಿನಿಂದ ಅವನು ತಂದೆ ಹತ್ರ ದುಃಖದಿಂದ ಅವನು ತಂದೆ ಹತ್ರ ಪ್ರಾರ್ಥನೆ ಮಾಡುವಾಗ ಅವನು ಬೇಡಿಕೊಳ್ಳುವಾಗ ವಾಕ್ಯದಲ್ಲಿ ಬರೀತೇವೆ ಅಂತಂದ್ರೆ ಅವರು ನಿನ್ನ ಮೇಲೆ ಏರಿರತಕ್ಕಂತ ನೊಗವನ್ನ ಒಂದು ದಿನ ಬರ್ತದೆ, ಆ ನೊಗ ನಿನ್ನ ಮೇಲಿಂದ ಮುರಿತದೆ ಅಂತ. ಹಲ್ಲೆಲೂಯಾ. ಏಸಾವನಿಗೆ ಇರತಕ್ಕಂಥ ಒಂದು ಮಾತು, ಯಾಕೋಬನು ಬಂದು ಅಣ್ಣನಿಗೆ ಆಗ್ಬೇಕಾಗಿರತಕ್ಕಂಥ ಆಶೀರ್ವಾದವನ್ನು ತೆಗೆದುಕೊಂಡಾಗ ತಂದೆ ಆಗಿರತಕ್ಕಂಥ ಈಸಾಕನ ಇರತಕ್ಕಂಥ ಒಂದು ಮಾತು ಏನಂತಂದ್ರೆ ಅವರು ನಿನ್ನ ಮೇಲೆ ಏರಿರತಕ್ಕಂಥ ನಗುವನ್ನ ಮುರಿಲಿಕ್ಕೆ ಒಂದು ಸಮಯ ಬರ್ತದೆ. ಅವರಿಬ್ಬರ ಜೀವಿತ ಆಲೋಚನೆ ಮಾಡಿ ನೋಡುವಾಗ ಯಾಕೋಬನು ಒಂದೇ ಕೋಲಿಂದ ಹೋಗಿ ಮಾವನ ಮನೆಯಲ್ಲಿ 20 ವರ್ಷ ಕಷ್ಟಪಟ್ಟು ಅವನು ಆಡು ಕುರಿಗಳನ್ನ 2 ಪಾಳೆಯ ಒಡೆಯನಾಗಿ ಸಂಪಾದನೆ ಮಾಡ್ಕೊಂಡು ಬರ್ತಾನೆ. ಆದ್ರೆ ಅಲ್ಲಿ ನಾವು ಏನ್ ಗಮನಿಸ್ಬೇಕು ಅಂತಂದ್ರೆ ಯಾಕೋಬನಲ್ಲ ಏಸಾವನನ್ನ ಗಮನಿಸುವಾಗ ಮಾವನ ಮನೆಗೆ ಹೋಗಿ 20 ವರ್ಷ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬರ್ತಾನೆ. ಆದ್ರೆ ಅವರ ಅಣ್ಣ ಆಗಿರತಕ್ಕಂಥ ಏಸಾವನು ಸ್ವಂತ ಸ್ಥಳದಲ್ಲೇ ಇಟ್ಕೊಂಡು ಅಪ್ಪ ಅಮ್ಮನ ಜೊತೆಲೇ ಇಟ್ಕೊಂಡು ತಮ್ಮನಿಗಿಂತ 2ರಷ್ಟಾಗಿ ಸಂಪಾದನೆ ಮಾಡಿದಂತ ಸತ್ಯ ಇರುತ್ತೆ. ಅದಕ್ಕೆ ಅರ್ಥ ಅಂತಂದ್ರೆ ಅವನಿಗೆ ಮಾಡತಕ್ಕಂಥ ಆಶೀರ್ವಾದ ಅವರಿಂದ ಮೇಲೆ ಇರತಕ್ಕಂಥ ನೊಗದ ಒಂದು ಸಮಯ ಇದೆ. ಆ ನೊಗ ಮುರಿಯಲ್ಪಟ್ಟಾಗ ಏನಂತಂದ್ರೆ ನೀನು ಫ್ರೀ ಆಗ್ತೀಯಾ, ನೀನು ಕೂಡ ಏನಾಗ್ತಿದ್ರೆ ಆಶೀರ್ವದಿಸಲ್ಪಡ್ತೀಯಾ, ನಿನ್ನ ಜೀವಿತಕ್ಕೂ ಕೂಡ ಅವರಿಗಿಂತ ಹೆಚ್ಚಾದ ಆಶೀರ್ವಾದ ಬರ್ತದೆ. ಯಾಕೋಬನು ತನ್ನ ಅಣ್ಣನನ್ನ ಸದಿಸ್ಲಿಕ್ಕೆ ಬರುವಾಗ ಅವ್ನು ಹೇಳ್ತಾನೆ ಏನಂತಂದ್ರೆ ಅವ್ನು ಎಷ್ಟೋ ಕಾಣಿಕೆಗಳನ್ನ ಏಸಾವನಿಗೆ ಕೊಡ್ತಾರೆ, ಅಣ್ಣ ನಿಮಗೆ ಪ್ರೀತಿಯಿಂದ ತಂದಿರತಕ್ಕಂಥ ಕಾಣಿಕೆ ಇದನ್ನ ತೆಗೆದುಕೊಡ್ತ. ಅವ್ನು ಹೇಳ್ತಾನೆ ದೇವರು ನಿನಗಿಂತ ಹೆಚ್ಚಾಗಿ ನನ್ನ ಇನ್ನೂ ಚೆನ್ನಾಗಿ ಆಶೀರ್ವಾದ ಮಾಡಿದ್ರೆ ನಿನ್ನದನ್ನ ನೀನೇ ಇಟ್ಕೊಳ್ಳೋದಾಗೆ. ನೀನು ಪರದೇಶಿಯಾಗಿ ಬೇರೆ ಒಂದು ಸ್ಥಳಕ್ಕೆ ಹೋಗಿ ಸಂಪಾದನೆ ಮಾಡ್ಕೊಂಡಿದ್ಯಾ, ಆದ್ರೆ ದೇವರು ನನ್ನ ಸ್ವಂತ ಸ್ಥಳದಲ್ಲಿ ನನ್ನ ದೇವರು ಹೆಚ್ಚಿಸಿದ್ದಾರೆ, ನನ್ನ ಆಶೀರ್ವಾದ ಮಾಡಿದ್ದಾರೆ.